ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಗೆಟ್ ರೆಡಿ ವಿತ್ ಮೀ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವಾಗ ವಿಡಿಯೋದಲ್ಲಿ ಹೋಗೋಣ. ಮುಖನ ನಾನು ಫಸ್ಟೇ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮಾಯ್ಶ್ಚರೈಸರ್, ಸೆಟಫಿಲ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಈ ಥರ ನೀಟಾಗಿ ಹಾಕ್ಕೊಂಡು ಮಸಾಜ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಸ್ಕಿನ್ಗೆ ಯಾವ ಸೂಟ್ ಆಗುತ್ತೋ ಆ ಮಾಯ್ಶ್ಚರೈಸರ್ ನೀವು ತೊಗೋಬೋದು. ನೆಕ್ಸ್ಟು ಬಂದು ನಾನು ಫಾರೆವರ್ 52 ಅವ್ರದ್ದು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಹೈಡ್ರೇಟಿಂಗ್ ಆಗಿರುತ್ತೆ, ಆದ್ದರಿಂದ ನಾನು ಇದೇ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. 5 ನಿಮಿಷ ಬಿಡಬೇಕು. ನೆಕ್ಸ್ಟ್ ಬಂದು ರೀಕೋಡ್ ಅವ್ರದ್ದು ಪ್ರೈಮರ್ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಎಷ್ಟು ಬೇಕೋ ಅಷ್ಟು ತೊಗೊಂಡು ತುಂಬ ರಬ್ ಮಾಡೋಕ್ಕೆ ಹೋಗಬೇಡಿ. ನೀಟಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾತ್ರ ನೀಟಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ಮಾಯ್ಶ್ಚರೈಸರ್ ಥರ ರಬ್ ಮಾಡೋಕ್ಕೆ ಹೋಗಬೇಡಿ. ನೀಟಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಈ ಪ್ರೈಮರ್ನ. ಪ್ರೈಮರ್ ಹಾಕಿದ ತಕ್ಷಣವೇ ಒಂದು ಮ್ಯಾಟಿಫೈ ಥರ ನಮಗೆ ಫೀಲ್ ಆಗುತ್ತೆ. ಪ್ರೈಮರ್ ಹಾಕಿ 5 ನಿಮಿಷ ಬಿಡಬೇಕು. ನಿಮಿಷ ಆದಮೇಲೆ ನೈಕಾ ಅವ್ರದ್ದು ನಾನು ಕಲರ್ ಕಲೆಕ್ಟರ್ ಪ್ಯಾಲೆಟ್ ತೊಗೊಂಡಿದ್ದೀನಿ. ನನಗೆಲ್ಲ ಎಲ್ಲಿ ಅನ್ನೆವನ್ ಸ್ಕಿನ್ ಟೋನ್ ಇದೆಯೋ ಅಲ್ಲೆಲ್ಲ ನಾನು ನೀಟಾಗಿ ಕಲರ್ ಕರೆಕ್ಟರ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಆರೆಂಜ್ ಕಲರ್ ಕರೆಕ್ಟರ್ ತೊಗೋಬೋದು. ನಾನಿವಾಗ ನನ್ನ ಸ್ಕಿನ್ಗಂತೂ ಒಂದು ಶೇಡ್ ಡಾರ್ಕ್ ಇರೋ ಕಲರ್ ಕರೆಕ್ಟರ್ನ ತೊಗೊಂಡು ನೀಟಾಗಿ ನನಗೆಲ್ಲ ಎಲ್ಲೆಲ್ಲಿ ಬೇಕು ಕಲರ್ ಕರೆಕ್ಟರ್ ಅಲ್ಲೆಲ್ಲ ಮಾಡ್ಕೋತಾ ಇದ್ದೀನಿ. ನಾನು ಕೈಯಲ್ಲಿಂದನೇ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ನೋಡಿ. ನಿಮಗೆ ಬೇಕಿದ್ರೇನು ಬ್ಲೆಂಡರಿಂದನೂ ಬ್ಲೆಂಡ್ ಮಾಡ್ಕೋಬೋದು, ಇಲ್ಲ ಬ್ರಷ್ ಇದ್ದರೆ ಬ್ರಷಿಂದನೂ ಬ್ಲೆಂಡ್ ಮಾಡ್ಕೋಬೋದು. ಎಲ್ಲ ಎಲ್ಲೆಲ್ಲಿ ಬ್ಲಾಕ್ನೆಸ್ ಇರುತ್ತೋ ಅಲ್ಲೆಲ್ಲ ಯೂಸ್ ಮಾಡ್ಕೋಬೋದು. ಕೆನ್ನೆ ಮೇಲೆ ಮತ್ತು ಹಣೆ ಮೇಲೆ, ಮೂಗು ಸುತ್ತು, ಬಾಯಿ ಸುತ್ತು, ಈ ಥರ ಎಲ್ಲ ಕಡೆನೂ ನೀವು ಕಲರ್ ಕರೆಕ್ಟರ್ ಮಾಡ್ಕೋಬೋದು. ಇದನ್ನೆಲ್ಲ ನೀಟಾಗಿ ಬ್ಲೆಂಡರಿಂದನೂ ಯೂಸ್ ಮಾಡ್ಕೋಬೋದು, ಇಲ್ಲ ಕೈಯಿಂದನೂ ಮಾಡ್ಕೋಬೋದು. ನಾನು ಕೈಯಿಂದನೇ ನೀಟಾಗಿ ಅದನ್ನೆಲ್ಲ ಹಂಗಂಗೆ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಬಂದು ಬ್ಲೆಂಡರ್ ತೊಗೊಂಡು PSC ಅವ್ರದ್ದು ಬ್ಲೆಂಡರ್ ಇದು ತುಂಬಾ ಚೆನ್ನಾಗಿದೆ, ಬೇಕಿದ್ದರೆ ಪರ್ಚೇಸ್ ಮಾಡ್ಕೊಳ್ಳಿ. ಈ ಥರ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಎಲ್ಲ ನೀಟಾಗಿ ಯಾವುದಾದ್ರೂ ಎಕ್ಸ್ಟ್ರಾ ಇದ್ದರೆ ತುಂಬ ನೀಟಾಗಿ ರಿಮೂವ್ ಮಾಡುತ್ತೆ ಬ್ಲೆಂಡರು. ನೆಕ್ಸ್ಟ್ ಬಂದು ಹುಡಾ ಬ್ಯೂಟಿ ಅವ್ರದ್ದು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಒಂದೇ ಒಂದು ಪಂಪ್ ತೊಗೊಂಡ್ರೆ ಸಾಕು, ತುಂಬ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಇದು ತುಂಬಾ ಡ್ರೈ ಆಗಿರುತ್ತೆ ಮತ್ತು ತುಂಬ ಫಿನಿಶಿಂಗ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತುಂಬ ಜಾಸ್ತಿ ಫೌಂಡೇಶನ್ ತೊಗೊಂಡಷ್ಟು ವೇಸ್ಟ್ ಆಗುತ್ತೆ. ಬ್ಲೆಂಡರಿಂದ ಸ್ವಲ್ಪ ತೊಗೊಂಡು ಈ ಥರ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಾನು ಬ್ಲೆಂಡರಿಂದನೇ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಬ್ರಷಿಂದನೂ ಯೂಸ್ ಮಾಡ್ಕೋಬೋದು. ನಾನೆಲ್ಲ ಫುಲ್ ಫೇಸನ್ನು ನಾನು ಬ್ಲೆಂಡರಿಂದನೇ ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅಲ್ಲೊಂದು ಸತಿ ಬ್ಲೆಂಡ್ ಮಾಡೋಕ್ಕೆ ಹೋಗಬೇಡಿ. ಒಂದು ಕಡೆಯಿಂದ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೇಕಪ್ ತುಂಬಾ ಪ್ಯಾಚಿ ಅನಿಸುತ್ತೆ ಮತ್ತು ಲಾಂಗ್ ಲಾಸ್ಟಿಂಗಾಗೂ ಇರಲ್ಲ. ಪ್ಯಾಚಿ ಆಗಿದ್ದರೆ ಮೇಕಪ್ ಲುಕ್ ಅಂತೂ ತುಂಬಾ ಕೆಟ್ಟದಾಗಿರುತ್ತೆ. ಅದಕ್ಕೋಸ್ಕರ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನಾನು ಕಣ್ಮೇಲೆ ಯಾವುದೇ ಥರ ಕನ್ಸಿಲರ್ ಯೂಸ್ ಮಾಡ್ತಾ ಇಲ್ಲ. ಇದೇ ಹುಡಾ ಬ್ಯೂಟಿ ಫೌಂಡೇಶನ್ನೇ ತಗೊಂಡು ಕಣ್ಮೇಲೆಲ್ಲ ನೀಟಾಗಿ ನಾನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಅಪ್ಲೈ ಮಾಡಿಕೊಂಡು ಬ್ಲೆಂಡರಿಂದನೇ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಾನು ತುಂಬ ಬ್ರಷಸ್ಸು ಯೂಸ್ ಮಾಡ್ತಾ ಇಲ್ಲ, ನೋಡ್ಬೋದು. ಬ್ಲೆಂಡರು ಮತ್ತು ಪಫ್ಫಿಂದನೇ ಕೈಯಲ್ಲಿಂದನೇ ನೀಟಾಗಿ ಎಲ್ಲನೂ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಅದು ಇದು ಅಂತ ತುಂಬ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇರೋದ್ರಲ್ಲೇ ನೀಟಾಗಿ ಮೇಕಪ್ ಯಾವ ಥರ ಮಾಡ್ಕೊಳ್ಳೋದಂತ ಯೋಚನೆ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಯಾರಿಗಾದ್ರೂ ಆಯಿಲ್ ಸ್ಕಿನ್ ಇದ್ದರೆ ಈ ಫೌಂಡೇಶನ್ ತುಂಬ ಬೆಸ್ಟಾಗಿ ಇರುತ್ತೆ. ನೆಕ್ಸ್ಟು ಬಂದು ನಾನು PSC ಅವ್ರದ್ದು ಲೂಸ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ PSC ಅವ್ರದ್ದು ಪಫು PSC ಅವ್ರದ್ದೇ ಈ ಥರ ನೀಟಾಗಿ ತೊಗೊಂಡು ಫಸ್ಟು ಕಣ್ಣು ಕೆಳಗಡೆಯಿಂದ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲೆಲ್ಲ ನಿಮಗೆ ಲೈನ್ಸು ಫಾರ್ಮ್ ಆಗುತ್ತೋ ಅಲ್ಲೇ ಜಾಸ್ತಿ ಪೌಡರ್ನ ಸೆಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಫಸ್ಟು ಬ್ಲೆಂಡರಿಂದ ನೀವು ಫೌಂಡೇಶನ್ನ ನೀಟಾಗಿ ಬ್ಲೆಂಡ್ ಮಾಡಿ ನೀವು ಪೌಡರ್ನ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಸ್ಮೈಲ್ ಲೈನ್ಸು ಮತ್ತು ಕಣ್ಣು ಕೆಳಗಡೆ ಲೈನ್ಸ್ ಎಲ್ಲ ಮತ್ತು ಬಾಯಿ ಸುತ್ತ ಇರುವ ಸ್ಮೈಲ್ ಲೈನ್ಸ್ ಎಲ್ಲನೂ ಅಷ್ಟೇ ತುಂಬ ಎತ್ತಿ ಕಾಣುತ್ತೆ. ಆದ್ದರಿಂದ ಬ್ಲೆಂಡರಿಂದ ಫಸ್ಟು ಫೌಂಡೇಶನ್ನ ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಪೌಡರ್ನ ಸೆಟ್ ಮಾಡ್ಕೊಳ್ಳಿ. ಎಲ್ಲಿ ನಿಮಗೆ ಸ್ಮೈಲ್ ಲೈನ್ಸ್ ಎಲ್ಲ ಜಾಸ್ತಿ ಬರುತ್ತೋ ಆವಾಗ ಈ ಥರ ಜಾಸ್ತಿ ಪೌಡರ್ ತೊಗೊಂಡು ಕೈ ಮೇಲೆ ನೀಟಾಗಿ ರಬ್ ಮಾಡಿ ಆಮೇಲೆ ಬಂದು ನೀಟಾಗಿ ಪೌಡರ್ನ ಜಾಸ್ತಿನೇ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಅದು ಸೆಟ್ ಆಗಿಬಿಡುತ್ತೆ ನಮ್ಮ ಸ್ಕಿನ್ನಿಗೆ. ಇಷ್ಟೊಂದು ಪೌಡರ ಅಂತ ಅಂದ್ಕೋಬೇಡಿ.
ಪೌಡರ್ ನೀಟಾಗಿ ಯಾವ ಥರ ಸೆಟ್ ಮಾಡಿದ್ರೆ ಆ ಥರ ನಮಗೆ ಮೇಕಪ್ ಬಂದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಅದಕ್ಕೋಸ್ಕರ ಪೌಡರ್ ಸೆಟ್ ಮಾಡಿದಂತೂ ನನಗಂತೂ ತುಂಬಾ ಚೆನ್ನಾಗಿ ಕಾಣ್ತಿದೆ. ನೋಡಿ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಫೌಂಡೇಶನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಬಂದು ಐಬ್ರೋ ಪೆನ್ಸಿಲು. ಇದು ಬಂದು ಸ್ವಿಕ್ಸ್ ಬ್ಯೂಟಿ ಅವ್ರದ್ದು. ನಾನು ಯಾವಾಗೂ ನನ್ನ ವೀಡಿಯೋಸಲ್ಲಿ ನೋಡಿರ್ತೀರ. ಸ್ವಿಕ್ಸ್ ಬ್ಯೂಟಿ ಅವ್ರದ್ದೇ ಬಿಟ್ಟರೆ ಅದು ಯೂಸ್ ಮಾಡಲ್ಲ ನಾನು. ನಿಮಗೆ ಬೇಕಿದ್ದರೆ ಮಿಸ್ ಕ್ಲೇರ್ ಅವ್ರದ್ದು ಐಬ್ರೋ ಪೊಮೇಡ್ ಬಂದು ತುಂಬಾ ಚೆನ್ನಾಗಿದೆ, ಅದನ್ನು ಯೂಸ್ ಮಾಡ್ಕೋಬೋದು. ಮತ್ತು PSC ಅವ್ರದ್ದು ಯೂಸ್ ಮಾಡ್ಕೋಬೋದು, ಅದು ನಿಮಗೆ ಬಿಟ್ಟಿರೋದು. ತುಂಬಾ ಬ್ರ್ಯಾಂಡ್ಸ್ ಇದೆ, ತೊಗೋಬೋದು. ನೀವು ಯಾವಾಗಾದರೂ ತೊಗೊಳ್ಳುವಾಗ ಬ್ಲ್ಯಾಕ್ ಮಾತ್ರ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಬ್ಲ್ಯಾಕ್ ಹಚ್ಚಿದಾಗ ನಮಗೆ ಐಬ್ರೋಸ್ ಬಂದು ಇದು ಆರ್ಟಿಫಿಷಿಯಲ್ ಐಬ್ರೋ ಥರ ಕಾಣುತ್ತೆ. ಅದಕ್ಕೋಸ್ಕರ ಯಾವತ್ತೇ ಆಗಲಿ ಬ್ರೌನ್ ಕಲರ್ ತಗೊಂಡು ಈ ಥರ ಯೂಸ್ ಮಾಡ್ಕೋಬೋದು. ನಾನು ಬ್ರೈಡ್ಸ್ಗೂ ಅಷ್ಟೇ ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಕಲರ್ ಐಬ್ರೋ ಪೊಮೇಡ್ನ ಹಚ್ಚೋದೇ ಇಲ್ಲ. ಬ್ಲ್ಯಾಕ್ನು ಯೂಸ್ ಮಾಡ್ಬೋದು, ಆದರೆ ನಮಗೆ ನ್ಯಾಚುರಲ್ ಐಬ್ರೋ ಥರ ಕಾಣಲ್ಲ. ಅದಕ್ಕೋಸ್ಕರ ನಾನು ಬ್ರೌನೇ ತುಂಬಾ ಯೂಸ್ ಮಾಡೋದು. ಬ್ಲ್ಯಾಕ್ ಯಾವುದೇ ಕಾರಣಕ್ಕೂ ನಾನು ಯೂಸ್ ಮಾಡಲ್ಲ. ನಿಮಗೆ ಬೇಕಿದ್ದರೆ ನೀವು ಬ್ಲ್ಯಾಕೂ ಯೂಸ್ ಮಾಡ್ಕೋಬೋದು. ಬ್ರೌನ್ ಯೂಸ್ ಮಾಡಿದ್ರೆ ನ್ಯಾಚುರಲ್ ಐಬ್ರೋ ಥರನೇ ಇರುತ್ತೆ. ನಾವು ಐಬ್ರೋ ಫಿಲ್ ಮಾಡಿದ್ದೀವಿ ಅಂತ ನಮಗೆ ಫೀಲೇ ಆಗಲ್ಲ, ಆ ಥರ ಇರುತ್ತೆ. ನಾನು 2 ಕಡೆ ಐಬ್ರೋನ ಫಿಲ್ ಮಾಡಿ ಮುಗಿಸಿದ್ದೀನಿ. ನೆಕ್ಸ್ಟ್ ಒಂದು ಬಂದು ಸ್ವಿಕ್ಸ್ ಬ್ಯೂಟಿ ಅವ್ರದ್ದು ಲಿಪ್ಸ್ಟಿಕ್ ತೊಗೊಂಡು ಕಣ್ಮೇಲೆ ನಾನು ಯಾವುದೇ ಥರ ಐ ಶ್ಯಾಡೋನ ಯೂಸ್ ಮಾಡ್ತಾಯಿಲ್ಲ. ಇದೇ ಲಿಪ್ಸ್ಟಿಕ್ನ ತೊಗೊಂಡು ಕಣ್ಮೇಲೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಕೈಯಲ್ಲಿಂದನೇ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ನೀಟಾಗಿ. ನಿಮಗೂ ಬೇಕಿದ್ದರೆ ಇದೇ ಥರ ಯೂಸ್ ಮಾಡ್ಕೋಬೋದು. ಮತ್ತು ಲಿಪ್ಸ್ಟಿಕ್ಕಲ್ಲಿ ಬ್ಲಷ್ ಥರ ಯಾವ ಥರ ಯೂಸ್ ಮಾಡೋದಂತಲೂ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಇದು ನಿಮ್ಗೆ ಯಾರಿಗಾದ್ರೂ ಐ ಶ್ಯಾಡೋ ಮತ್ತು ಈ ಥರ ಇಲ್ಲ ಅಂದರೆ ಈ ಥರ ಯೂಸ್ ಮಾಡ್ಕೋಬೋದು. ಲಿಪ್ಸ್ಟಿಕ್ಕಲ್ಲೇ ನಾವು ಬ್ಲಷ್ನೂ ಯೂಸ್ ಮಾಡ್ಕೋಬೋದು, ಐ ಶ್ಯಾಡೋ ಥರನೂ ಯೂಸ್ ಮಾಡ್ಕೋಬೋದು, ಮತ್ತು ಲಿಪ್ಸ್ಟಿಕ್ಕಾಗಿ ಯೂಸ್ ಮಾಡ್ಕೋಬೋದು. ಈ ಕಾಲದಲ್ಲಿ ಯಾರಪ್ಪ ಇರ್ತಾರೆ ಐ ಶ್ಯಾಡೋ ಪ್ಯಾಲೆಟ್ಟು ಇದೆಲ್ಲ ಇಲ್ದಂಗೆ ಅಲ್ವಾ. ಇದೇ ಲಿಪ್ಸ್ಟಿಕ್ನ ಯೂಸ್ ಮಾಡಬೇಕಂತ ಏನೂ ಇಲ್ಲ. ನಿಮ್ಮ ಹತ್ರ ಯಾವ ಲಿಪ್ಸ್ಟಿಕ್ ಇದೆಯೋ ಅದೇ ಲಿಪ್ಸ್ಟಿಕ್ಕಲ್ಲಿ ನೀವು ಯೂಸ್ ಮಾಡ್ಕೋಬೋದು ಅಂತ. ನೀವು ಮ್ಯಾಟ್ ಲಿಪ್ಸ್ಟಿಕ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಮ್ಯಾಟ್ ಲಿಪ್ಸ್ಟಿಕ್ಕು ಬೇಗನೆ ಡ್ರೈ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ಥರ ಇರೋ ಲಿಪ್ಸ್ಟಿಕ್ನ ಯೂಸ್ ಮಾಡ್ಕೊಳ್ಳಿ. ಇದೇ ಲಿಪ್ಸ್ಟಿಕ್ ಅಂತ ಏನಿಲ್ಲ, ನಿಮಗೆ ಯಾವ್ದು ಬೇಕಂದ್ರೂ ಅದನ್ನ ತೊಗೊಂಡು ಯೂಸ್ ಮಾಡ್ಕೋಬೋದು ಅಷ್ಟೇ. ಲಿಪ್ಸ್ಟಿಕ್ನ ನಾನು ಬ್ಲಷ್ ಆಗಿನೂ ಯೂಸ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಈ ಥರನೇ ಟ್ರೈ ಮಾಡ್ಬೋದು, ಆದರೆ ಮ್ಯಾಟ್ ಮಾತ್ರ ಯಾವುದೇ ಕಾರಣಕ್ಕೂ ತೊಗೋಬೇಡಿ ಪ್ಲೀಸ್. 2 ಕಡೆ ಡಾಟ್ ಆಗಿ ಇಟ್ಕೊಂಡು ಬ್ಲೆಂಡರಿಂದ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋಬೋದು. ನೀವು ಫೌಂಡೇಶನ್ ಮುಗಿದ ತಕ್ಷಣ ಈ ಪ್ರೋಸೆಸ್ನ ಮಾಡ್ಬೋದು. ಮಾಡಿಬಿಟ್ಟು ಬೇಕಂದರೆ ಪೌಡರ್ ಸೆಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪ್ಯಾಚ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನೋಡಿಕೊಂಡು ಬ್ಲೆಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬಂದು ನಾನು ಫೇಸಸ್ ಕೆನಡಾ ಅವ್ರದ್ದು ಕಾಜಲ್ನ ತೊಗೊಂಡಿದ್ದೀನಿ. ಕಣ್ಮೇಲೆಲ್ಲ ನಾನು ಇದೇ ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇದೇ ಥರ ಐಲೈನರ್ ಯೂಸ್ ಮಾಡ್ತಾಯಿಲ್ಲ. ಕಣ್ಮೇಲೆ ಆ ಕಡೆ ಈ ಕಡೆ ಕೊನೆಯಲ್ಲಿ ಸ್ವಲ್ಪ ಕಾಜಲ್ನ ಹಚ್ಕೊಂಡು ನಿಮ್ಗೆ ಆಗಿಲ್ಲ ಅಂದರೆ ಈ ಥರ ಇಟ್ಕೊಂಡು ಬೇಕಂದ್ರೂ ಹಚ್ಕೋಬೋದು. ಮತ್ತು ಅದೇ ಕಾಜಲ್ನ ಬ್ಯಾಕ್ ಸೈಡ್ನ ಇದು ಮಾಡಿಕೊಂಡು ನೀಟಾಗಿ ಅದನ್ನ ಬ್ಲೆಂಡ್ ಮಾಡ್ಕೊಳ್ಳಿ. ನೋಡಿ ನಿಧಾನಕ್ಕೆ ಮಾಡ್ಕೊಳ್ಳಿ, ಕಣ್ಗೇನಾದರೂ ಚುಚ್ಕೊಬಿಟ್ಟಿರ, ಕಣ್ಣು ಚುಚ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನನ್ನ ಥರ ಅಂತೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನನಗೆ ಅಂದರೆ ಅಭ್ಯಾಸ ಇದೆ, ಅದಕ್ಕೋಸ್ಕರ ನಾನು ಈ ಥರ ಟ್ರೈ ಮಾಡಿದ್ದೀನಿ. ನೀವು ಬೇಕಂದರೆ ಐಲೈನರ್ ಯೂಸ್ ಮಾಡ್ಕೋಬೋದು. ಕಣ್ಣು ಕೆಳಗಡೆನೂ ಇದೇ ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ. ಕಾಜಲ್ ಯೂಸ್ ಮಾಡಿದ್ರೇ ಕಣ್ಣಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ನೋಡಿ ಈ ಕಣ್ಣಿಗೂ ಆ ಕಣ್ಣಿಗೂ ಎಷ್ಟು ವ್ಯತ್ಯಾಸ ಅಂತೂ ಕಾಣುತ್ತೆ. ಹೆಣ್ಮಕ್ಳಿಗೆ ಯಾವುದಿರಲಿ ಇಲ್ಲದೇ ಇರಲಿ ಕಾಜಲ್ಲು, ಲಿಪ್ಸ್ಟಿಕ್ಕು ಮತ್ತು ಬಿಂದಿ ಇದ್ದರೆ ಸಾಕು, ಇಡೀ ಪ್ರಪಂಚನೇ ಗೆದ್ದಿರೋ ಅಷ್ಟು ಖುಷಿಯಾಗುತ್ತೆ ಎಲ್ಲ ಹೆಣ್ಮಕ್ಳಿಗೂ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಅಷ್ಟೇ. ನಿಮಗೆಲ್ಲ ಯಾವ ಥರ ಫೀಲ್ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಬಂದು ಲಿಪ್ಸ್ಟಿಕ್ಗೆ ನಾನು ಜುಡಿಯೋ ಅವ್ರದ್ದು ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ನಾನೊಂದು ಸತಿ ಜುಡಿಯೋ ಹೋದಾಗ ಈ ಲಿಪ್ಸ್ಟಿಕ್ನ ಟ್ರೈ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೆರೂನ್ ಕಲರ್ ಇದು ಶೇಡ್ ಅಂತೂ ಗೊತ್ತಿಲ್ಲ. ಒಂದು ಸತಿ ನೀವು ಟ್ರೈ ಮಾಡಿ ತೊಗೊಳ್ಳಿ, ಚೆನ್ನಾಗಿರುತ್ತೆ. ನಾನು ಲಿಪ್ ಲೈನರಿಗೋಸ್ಕರ ಐಬ್ರೋ ಪೆನ್ಸಿಲ್ನ ತೊಗೊಂಡಿದ್ದೀನಿ. ಈ ಪೆನ್ಸಿಲ್ನ ಲಿಪ್ ಲೈನರ್ ಥರನೇ ಯೂಸ್ ಮಾಡ್ಕೋತೀನಿ ನಾನು. ಬ್ರೌನ್ ಕಲರ್ ಇರೋದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ನಾನು ಈ ಥರ ಹುಚ್ಚು ಸಾಹಸಗಳನ್ನೆಲ್ಲ ಮಾಡ್ತಾಯಿರ್ತೀನಿ. ನಿಮಗೆ ಯಾವ ಥರ ಬೇಕೋ ನೀವು ಆ ಥರ ಹಾಕ್ಕೋಬೋದು. ನಿಮ್ಮ ಹತ್ರ ಲಿಪ್ ಲೈನರ್ ಇಲ್ಲ ಅಂದರೆ ಈ ಥರ ಯೂಸ್ ಮಾಡ್ಕೋಬೋದು ಅಷ್ಟೇ. ನಿಮಗೆ ಬೇಕಂದರೆ ಯೂಸ್ ಮಾಡಿ, ಇಲ್ಲಾಂದರೆ ಬಿಡಿ. ಇಲ್ಲ ಡೈರೆಕ್ಟ್ ನೀವು ಲಿಪ್ಸ್ಟಿಕ್ನೇ ಅಪ್ಲೈ ಮಾಡ್ಕೋಬೋದು. ನಾನು ಈ ಥರ ಹಾಕ್ಕೊಂಡು ಆಮೇಲೆ ಬಂದು ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೋತೀನಿ. ಔಟ್ಲೈನ್ ಡ್ರಾ ಮಾಡೋದ್ರಿಂದ ನಮ್ಮ ಲಿಪ್ಸು
ಹೈಲೈಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಲಿಪ್ಸ್ಟಿಕ್ ಹಾಕಿರೋದು. ಅದಕ್ಕೋಸ್ಕರ ನಾನು ಈ ಥರ ಬ್ರೌನ್ ಕಲರ್ ನನ್ನ ಹತ್ರ ಇತ್ತು, ತೆಗಿಯೋದಕ್ಕೆ ಕಷ್ಟಕ್ಕೆ ಈ ಮೇಧಾವಿ ಕೆಲಸಗಳನ್ನೆಲ್ಲ ಮಾಡ್ತೀನಿ ನಾನು. ಈ ಥರ ಲಿಪ್ಸು ಸುತ್ತೂ ಡ್ರಾ ಮಾಡ್ಕೊಂಡು ಆಯಿತು. ನೆಕ್ಸ್ಟು ಬಂದು ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಲಿಪ್ಸ್ಟಿಕ್ನ ಹಾಕ್ಕೊಳ್ತಾ ಇದ್ದೀನಿ. ಲಿಪ್ಸ್ಟಿಕ್ನ ಕಂಪ್ಲೀಟ್ ಮಾಡಿ ಆಯಿತು. ನೆಕ್ಸ್ಟ್ ಬಂದು ನಾನು ಹೈಲೈಟಿಂಗ್ ಮಾಡ್ಕೋತಾ ಇದ್ದೀನಿ. ಹೈಲೈಟಿಂಗೋಸ್ಕರ ಯೂರೋ ಪ್ಯಾರಿಸ್ ಅವ್ರದ್ದು ಹೈಲೈಟಿಂಗ್ ಪ್ಯಾಲೆಟ್ ತೊಗೊಂಡಿದ್ದೀನಿ. ಈ ಥರ ಡಾಟ್ಸ್ ಇಟ್ಕೊಂಡು ಕೈಯಲ್ಲೇ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ತುಂಬ ವೆರೈಟಿ ಬ್ರಷಸ್ ಇದ್ದರೆ ನೀವು ಹೈಲೈಟಿಂಗ್ನ ಬ್ರಷಲ್ಲೂ ಯೂಸ್ ಮಾಡ್ಕೋಬೋದು, ಇಲ್ಲ ಬ್ಲೆಂಡರಿಂದನೂ ಯೂಸ್ ಮಾಡ್ಕೋಬೋದು. ನಿಮಗೆ ಈ ಥರ ಪೌಡರ್ ಬೇಸ್ ಅನ್ನೋದು ಏನಿಲ್ಲ, ಲಿಕ್ವಿಡ್ ಬೇಸಲ್ಲೂ ನಿಮಗೆ ಹೈಲೈಟರ್ಸು ಸಿಗುತ್ತೆ. ಮತ್ತು ಸ್ಟೋವ್ ಕ್ರೀಮ್ ಥರನೂ ಒಂದು ಸಿಗುತ್ತೆ, ಪ್ರೈಮರ್ ಥರನೂ ಯೂಸ್ ಮಾಡ್ಬೋದು ಮತ್ತು ಸ್ಟೋವ್ ಕ್ರೀಮ್ ಥರನೂ ಯೂಸ್ ಮಾಡ್ಬೋದು. ಅದನ್ನೆಲ್ಲ ನೀವು ಪರ್ಚೇಸ್ ಮಾಡ್ಕೋಬೋದು. ನಿಮ್ಗೆ ಯಾರಿಗಾದ್ರೂ ತೊಗೋಬೇಕು ಅನ್ನಿಸಿದ್ರೆ ಸ್ವಿಕ್ಸ್ B2ಯಲ್ಲಿ ತುಂಬ ಚೆನ್ನಾಗಿದೆ ಸ್ಟೋವ್ ಕ್ರೀಮು, ಒಂದು ಸತಿ ಟ್ರೈ ಮಾಡಿ. ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ರೈಸೇ ಇರೋದು ಬೇಕಂದರೆ ಫಾರೆವರ್ 52 ಅವ್ರದ್ದು ಚೆನ್ನಾಗಿದೆ. ನೆಕ್ಸ್ಟ್ ಒನ್ ಬಂದು ಫೇಸಸ್ ಕೆನಡಾ ಅವ್ರದ್ದು ಸ್ಟೋವ್ ಕ್ರೀಮ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದು ಈ ಥರ ಇರೋ ಪಫ್ನ ತೊಗೊಂಡು, ನಾನು ಪೌಡರ್ ಸೆಟ್ ಮಾಡಿರೋ ಪಫೇ ಇದು, ಅದನ್ನ ತೊಗೊಂಡು ಎಲ್ಲೆಲ್ಲಿ ನಾವು ಹೈಲೈಟ್ ಮಾಡಿದ್ದೀವೋ ಅದನ್ನೆಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಬ್ಲೆಂಡ್ ಮಾಡ್ಕೊಂಡ್ಮೇಲಂತೂ ನಮ್ಮ ಸ್ಕಿನ್ನು ಹೈಲೈಟ್ ಮಾಡಿದ್ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಗ್ಲೋ ಆಗಿ ಕಾಣುತ್ತೆ. ಅದಕ್ಕೋಸ್ಕರ ಹೈಲೈಟಿಂಗ್ ಮಾಡ್ಕೋಬೇಕು. ಹೈಲೈಟಿಂಗ್ ಎಲ್ಲ ಮುಗಿಸ್ಮೇಲೆ ನಾನು ಬಿಂದಿ ಇಟ್ಟು ನನ್ನ ಲುಕ್ನ ಫಿನಿಷ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನನ್ನ ಲುಕ್ಕಲ್ಲಿ ಏನೋ ಮಿಸ್ ಆಗ್ತಾಯಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಆವಾಗ ನನಗೊಂದೇ ಒಂದು ಜ್ಞಾಪನಕ್ಕೆ ಬಂತು, ನಾನು ಇನ್ನು ಮೇಕಪ್ ಫಿಕ್ಸರ್ನೇ ಹೊಡ್ಕೊಂಡಿಲ್ಲ ಅಂತ. ಮೇಕಪ್ ಫಿಕ್ಸರ್ನ ಹುಡುಕಿ ಎಲ್ಲ ತೊಗೊಂಡು ಮೇಕಪ್ ಫಿಕ್ಸರ್ನು ಹೊಡೆದಾಯಿತು. ಮೇಕಪ್ ಫಿಕ್ಸರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಮೇಕಪ್ನ ಲಾಂಗ್ ಲಾಸ್ಟಿಂಗಾಗಿ ಇಡೋಕ್ಕೆ ಮತ್ತು ಸೆಟ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಮೇಕಪ್ ಫಿಕ್ಸರ್ನ ಹೊಡೆದು 5 ನಿಮಿಷ ಬಿಟ್ಟು ಈ ಥರ ನಮ್ಮ ಹತ್ರ ಫ್ಯಾನ್ ಇಲ್ಲ ಅಂದರೆ ಬಿಂದಿ ಬುಕ್ ತೊಗೊಂಡು ಈ ಥರ ಚೆನ್ನಾಗಿ ಗಾಳಿ ಬೀಸ್ಕೋಬೇಕು. ಗಾಳಿ ಎಲ್ಲ ಬೀಸಿದ್ಮೇಲೆ ಒಂದು ಸ್ವಲ್ಪ ಕುಂಕುಮ ಇಟ್ಕೊಂಡು, ಮದುವೆ ಆಗಿದೆ ಅಂತ ಹೆಂಗೆ ಗೊತ್ತಾಗೋದು ಅಂತ ಮತ್ತೆ ಇನ್ನೊಂದು ಸ್ವಲ್ಪ ಮೇಲೊಂದು ಕುಂಕುಮ ಇಟ್ಕೊಂಡು ನನ್ನ ಲುಕ್ನ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಫೈನಲ್ ಲುಕ್ ಯಾವ ಥರ ಇದೆ ಅಂತ ನೋಡಿ. ನೆಕ್ಸ್ಟು ನಿಮಗೆ ಯಾವ ಥರ ಲುಕ್ ಬೇಕು ಅಂತ ಕಮೆಂಟ್ ಮಾಡಿ, ಅದೇ ಥರ ಲುಕ್ ಮಾಡಿ ನಾನು ತೋರಿಸ್ಕೊಡ್ತೀನಿ. ನಮ್ಮದು ಮೆಹಂದಿ ಆನ್ಲೈನ್ ಕ್ಲಾಸಸ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್ಸು ನಡೀತಿದೆ. ನಿಮ್ಗೆ ಯಾರಿಗಾದ್ರೂ ಜಾಯ್ನ್ ಆಗಬೇಕಂದ್ರೆ ಜಾಯ್ನ್ ಆಗಿ. ಮೇಕಪ್ ಆ್ಯಂಡ್ ಮೆಹಂದಿ ಬುಕ್ಕಿಂಗ್ ಬೇಕಿದ್ದರೆ ನನ್ನ ನಂಬರ್ಗೆ DM ಮಾಡಿ. ಇಷ್ಟು ಪ್ರೀತಿಯಿಂದ ನನ್ನ ವಿಡಿಯೋ ನೋಡಿದ್ದಕ್ಕೋಸ್ಕರ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.